ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾಟ್ ಔಟ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ನಾನು ನನ್ನ ಫ್ಯಾಮಿಲಿ ಬಂದಿದ್ವಿ. ಭಾಳ ಒಳ್ಳೆ ಸಿನಿಮಾ, ಅದರಲ್ಲಿ ಎರಡು ಮಾತಿಲ್ಲ. ಭಾಳ ಅದ್ಭುತ ಸಿನಿಮಾ. ಈ ಸಿನಿಮಾ ಕತೆ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಅದನ್ನು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಭಾಳ ಗ್ರಿಪ್ಪಿಂಗ್ ಆಗಿ ಭಾಳ ಅದ್ಭುತವಾಗಿ ಮಾಡಿದ್ದು ತಂಡ, ನಾಟ್ ಔಟ್ ತಂಡ. ನನಗೆ ಅಂಬರೀಷ್ ಅವರು 7 ವರ್ಷದಿಂದ ಪರಿಚಯ. ಅವರಿಗೆ ಸ್ಕ್ರಿಪ್ಟ್ಸ್ ಬಗ್ಗೆ, ಕತೆ ಬಗ್ಗೆ, ಬರಹಗಾರರು ಬೆಳಿಬೇಕು, ಚಿತ್ರರಂಗ ಬೆಳಿಬೇಕು ಅಂದರೆ ಬರಹಗಾರರಿಂದ ಅನ್ನೋ ಕಾರಣಕ್ಕೆ ನಾವು ಎಷ್ಟೋ ಜೊತೆ ಕೆಲಸ ಮಾಡಿದ್ದೀವಿ. ಅವರಲ್ಲಿ ಅದ್ಭುತ ಟ್ಯಾಲೆಂಟ್ ಇತ್ತು ಅಂತ ನನಗೆ ಗೊತ್ತಿತ್ತು. ಈ ಸಿನಿಮಾ ಭಾಳ ಚೆನ್ನಾಗಿದೆ. ಈ ಸಿನಿಮಾ, ಇಂಥ ಸಿನಿಮಾಗಳೇ ಕನ್ನಡ ಸಿನಿಮಾ ರಂಗಕ್ಕೆ ಬರಬೇಕು. ಇಂಥ ಸಿನಿಮಾ ಭಾಳ ಮುಖ್ಯವಾಗಿ ಗೆಲ್ಲಬೇಕು. ಹಾಗೆ ನನಗೆ ಅಜಯ್ ಪರಿಚಯ. ಅಜಯ್ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಪಾತ್ರ ತಕ್ಕಂತೆ ಅವ್ರು ಕ್ಯಾಸ್ಟಿಂಗ್ ಮಾಡಿ ಅದ್ರ ತಕ್ಕಂತೆ ರೂಪಿಸಿದ್ದಾರೆ. ಅದು ನನಗೆ ಅವರು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅಜಯ್. ಬರೀ ಒಂದು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಒಳ್ಳೆ ವಿಚಾರ ಇದೆ. ನನಗೆ ಭಾಳ ಸಂತೋಷ. ಹೊಸಬ್ರು ಇಂಥ ಸಿನಿಮಾ ರಂಗಕ್ಕೆ ಬರಬೇಕು. ನನಗೆ ಈ ಥರ ರೈಟಿಂಗು, ಈ ಥರ ಟೆಕ್ನಿಕಲ್ ವರ್ಕು, ಈ ಥರ ಕ್ಲೈಮ್ಯಾಕ್ಸು, ನನಗೆ ಇನ್ನೊಂದು ಅಂಬರೀಷ್ ಅವರು ಹೊಸ ಯೋಚನೆ ತಂದಿದ್ದಾರೆ. ಅವ್ರು ಏನಂದರೆ ಫಸ್ಟ್ ಹಾಫ್ ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಹಾಫ್ ನೀವು ತೊಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡ್ರು. ಸೆಕೆಂಡ್ ಹಾಫ್ ನೀವು ಪರ್ಚೇಸ್ ಮಾಡಿ ನೋಡಿ ಅಂತ ಸಿಂಗಲ್ ಸ್ಕ್ರೀನ್ಸಲ್ಲಿ. ಭಾಳ ಒಳ್ಳೆ ಕಾನ್ಸೆಪ್ಟ್, ಕ್ರಿಯೇಟಿವ್ ಕಾನ್ಸೆಪ್ಟ್. ಫಸ್ಟ್ ಹಾಫ್ ಅದ್ಭುತವಾಗಿದೆ, ಸೆಕೆಂಡ್ ಹಾಫು ಭಾಳ ಚೆನ್ನಾಗಿದೆ, ಕ್ಲೈಮ್ಯಾಕ್ಸು ಭಾಳ ಚೆನ್ನಾಗಿದೆ. ವೆರಿ ಗುಡ್ ಸಿನಿಮಾ. ಇಂಥ ಸಿನಿಮಾಗಳು ಬರಬೇಕು, ಇಂಥ ಸಿನಿಮಾಗಳು ಗೆಲ್ಲಬೇಕು. ಇಂಥ ಸಿನಿಮಾ ಗೆದ್ರೇ ಚಿತ್ರರಂಗ ಗೆಲ್ಲಬೇಕು. ಚಿತ್ರರಂಗ ಇಂಥ ಒಂದು ನಾಟ್ ಔಟ್ ಅಂತ ಸಿನಿಮಾಗಳು ಗೆಲ್ಲಬೇಕು. ಐ ವಾಸ್ ವೆರಿ ಹ್ಯಾಪಿ. ಅಂಬರೀಷ್ ಭಾಳ ಸಂತೋಷ. ರಚನಾ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಜಯ್ ನನ್ನ ಸ್ನೇಹಿತ, ತಮ್ಮ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಸಿನಿಮಾ. ನಾಟ್ ಔಟ್ ನೋಡಿ, ನಾಟ್ ಔಟ್ ಗೆಲ್ಲಿ. ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.